ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜ್ಯೋತಿಷಿಯ ಮಾತು ನಂಬಿ ಹೆತ್ತಮ್ಮನನ್ನೇ ಕೊಂದು ಹಾಕಿರುವ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಅಸಲಿಗೆ ಆಕೆ ತನ್ನ ತಾಯಿಯನ್ನ ಕೊಂದಿದ್ದು ಜ್ಯೋತಿಷಿ ಮಾತು ಕೇಳಲ್ವಂತೆ. ಹಣ ಆಸ್ತಿಗಾಗಿ ತಾಯಿಯನ್ನ ಕೊಂದು ಜ್ಯೋತಿಷಿಯ ಕತೆ ಕಟ್ಟಿರೋ ಮಗಳ ಕಥೆ ಇದು. 40 ಲಕ್ಷ ಹಣ ಒಂದು ಮನೆಗೋಸ್ಕರ ಪಾಪ ಹೆತ್ತಮ್ಮನನ್ನ ಕೊಂದು ಹಾಕಿದಾಳೆ ರೀ ಪುಷ್ಪಾವತಿ. ಉಸಿರು ಗಟ್ಟಿಸಿ ಕೊಂದು ಹಾಕಿದಾಳೆ ಹುಟ್ಟಿಸಿದ ಅಮ್ಮನ್ನ. ತುಮಕೂರು ನಗರದ ಶ್ರೀನಗರದಲ್ಲಾಗಿರೋ ಘಟನೆ ಇದು. ತುಮಕೂರು ನಗರದ ಶ್ರೀನಗರದಲ್ಲಿ ತಾಯಿ ಮನೆಯಲ್ಲೇ ವಾಸವಿರ್ತಾಳೆ ಸುಚಿತ್ರ. ತಾಯಿಯನ್ನ ಕೊಂದು ಹಾಕಿದಾಳೆ. ಮೃತದೇಹವನ್ನ ಅನೂಪನಹಳ್ಳಿಗೆ ಶಿಫ್ಟ್ ಮಾಡಿದಾಳೆ. ಆಟೋ ಡ್ರೈವರ್ ಆದ ಪುಷ್ಪಾವತಿ ಪತಿ ಎರಡೆರಡು ಸೈಟ್ ಖರೀದಿ ಮಾಡಿದಾನಂತೆ. ಒಂದು ಸೈಟ್ನಲ್ಲಿ ಮನೆ ಕಟ್ಟಿ ಮತ್ತೊಂದು ಸೈಟನ್ನ ಮಾರಾಟ ಮಾಡಿದ್ರು. ಸೈಟ್ ಮಾರಾಟ ಮಾಡಿದ 40 ಲಕ್ಷ ಹಣವನ್ನ ಪುಷ್ಪಾವತಿ ಹೆಸರಲ್ಲಿ ಇಟ್ಟಿದ್ರು. ಆ ಹಣಕ್ಕೋಸ್ಕರ ಮಗಳು ಅಂದ್ರೆ ಅಪ್ಪ ಇಟ್ಟಿದ್ರು. ಆ ಹಣಕ್ಕೋಸ್ಕರ ಕಿರುಕುಳ ಕೊಡ್ತಾ ಇದ್ಲಂತೆ. ತನ್ನ ತಮ್ಮನ ಬಳಿ ಹೇಳ್ಕೊಂಡಿದ್ಲಂತೆ ಪುಷ್ಪಲತಾ. ಮೊನ್ನೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ದೊಡ್ಡಪ್ಪನಿಗೆ ಫೋನ್ ಮಾಡಿದ್ದಾಳೆ, ಕತೆ ಕಟ್ಟಿದ್ದಾಳೆ ಮಗಳು ಸುಚಿತ್ರ. ಅನುಮಾನ ಬಂದಿದ್ರಿಂದ ಕ್ಯಾತ್ಸಂದ್ರ ಪೊಲೀಸರಿಗೆ ಮಾಹಿತಿ ತಲುಪಿಸಿದರೆ ಸುಚಿತ್ರ ಬಂಧನದ ಬಳಿಕ ಪ್ರಕರಣದ ಅಸಲಿ ಸತ್ಯ ಬಯಲಾಗಿದೆ. ಆರಂಭದಲ್ಲಿ ಕತೆ ಕಟ್ಟಿರೋದೇನು ಅಂದ್ರೆ ಜ್ಯೋತಿಷಿ ಮಾತು ನಂಬ್ಕೊಂಡು ತಾಯಿಯನ್ನ ಕೊಂದಿದ್ದಾಳೆ ಅಂತ. ಇಲ್ಲ, ಹಂಗಾಗಿಲ್ಲ. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಸುದ್ದಿ ಇದು. ಜ್ಯೋತಿಷಿ ಮಾತು ನಂಬಿ ತಾಯಿಯನ್ನೇ ಕೊಂದು ಹಾಕ್ಬಿಟ್ಟಿದ್ದಾಳೆ. ತುಮಕೂರು ತಾಲೂಕಿನ ಅನೂಪನಹಳ್ಳಿಯಲ್ಲಾಗಿರೋ ಮರ್ಡರ್. 55 ವರ್ಷದ ತಾಯಿಯನ್ನ ಪುಷ್ಪಾವತಿ ಕೊಂದು ಹಾಕಿದ್ದಾಳೆ. ಪುಷ್ಪಾವತಿ 55 ವರ್ಷ, ತಾಯಿ ಹೆಸರು ಸುಚಿತ್ರ ಅನ್ನೋ ಮಗಳು ಕೊಂದು ಹಾಕಿದ್ದಾಳೆ. ತಾಯಿ ನಿದ್ರೆ ಮಾಡ್ತಾ ಇದ್ದಾಗ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಂದು ಹಾಕಿದ್ದಾಳೆ ಅಂತ ಅಂದ್ಕೊಂಡಿದ್ವಿ ನಾವು. ಇಲ್ಲ, ಹಂಗಾಗಿಲ್ಲ. ಯಾವ ಜ್ಯೋತಿಷಿಯ ಪಾಲು ಇದರಲ್ಲಿಲ್ಲ. ತಂದೆ ತನ್ನ ಹೆಂಡತಿಯ ಅಥವಾ ತಾಯಿಯ ಹೆಸರಲ್ಲಿ 40 ಲಕ್ಷ ಹಣ ಇಟ್ಟಿದ್ರಂತೆ. ಅದನ್ನು ಕೊಡು ಅಂತ ಪೀಡಿಸ್ತಾ ಇದ್ಲಂತೆ. ಇವಳು ಇನ್ನೆಂಥ ಮಗಳು. ವಯಸ್ಸಾದಾಗ ಈಕೆ ನೆರವಾಗಬೇಕು ತಂದೆ ತಾಯಿ ದುಂಬಾಲು ಬಿದ್ದಿದ್ದಾಳೆ. ಪಾಪ ಆ ತಾಯಿಗೆ ಅದೇನು ಸಮಸ್ಯೆ ಇತ್ತೋ, ಆರೋಗ್ಯದ ಸಮಸ್ಯೆಯೋ ಅಥವಾ ಅವ್ರ ಜೀವನ ನೋಡ್ಕೋಬೇಕಲ್ಲ ನೋಡಿ ಅಲ್ಲಿ. ಅದಕ್ಕೋಸ್ಕರ ಕೊಡಲ್ಲ ಅಂತನೋ ಅಥವಾ ಸ್ವಲ್ಪ ದಿನ ಇರಮ್ಮ ನಮ್ದೆಲ್ಲ ಮುಗಿದ್ಮೇಲೆ ನಿಂದೆ ಅಲ್ವಾ ಅಂತ ಏನೋ ಹೇಳಿರ್ತಾರೆ. ಬಟ್ ಬಿಟ್ಟಿಲ್ಲ ಇವಳು ಈಕೆ. ಗಂಡು ಮಕ್ಕಳು ವಿಚಾರ ಕೇಳ್ತಾ ಇದ್ವಿ, ಹೆಣ್ಮಕ್ಳು ಈ ಹಂತ ಕೇಳ್ದಿದ್ದಾರಾ? ಹೆಣ್ಮಕ್ಳೇ ಕೊನೆಗೆ ಆಧಾರ ಅಪ್ಪ ಅಮ್ಮಂಗೆ ಅನ್ನೋರು. ಈಗ ಯಾರನ್ನೂ ನಂಬಂಗಿಲ್ಲ, ಮಕ್ಕಳನ್ನೇ ನಂಬಂಗಿಲ್ಲ ಅತ್ತಾಗೆ.